ವಿಸ್ತಾರವಾಗಿ ಈ ಸಂಘಟನೆಯ ಕುರಿತಾಗಿ ಸಾಕಷ್ಟು ಒಳ್ಳೆಯ ಮಾತುಗಳನ್ನು ನಡೆದರು, ಹೋರಾಟವನ್ನು ಮಾಡಿಕೊಂಡು ಈ ಸಂಘಟನೆಯನ್ನು ಮಾಡೋದು ತುಂಬ ಒಂದು ಕಷ್ಟಕರವಾದಂತಹ ಕೆಲಸ. ಅದನ್ನು ಅತ್ಯಂತ ಪರಿಶ್ರಮದಿಂದ ಈ ಒಂದು ಸಂಘಟನೆಯನ್ನು ಕಟ್ಟಿ ಬಾಗಲಕೋಟೆ ಜಿಲ್ಲೆ ಅಂತ ಊರಲ್ಲಿ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಈ ಸಂಘಟನೆಯನ್ನು ಕಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಅವರ ಆಸೆಯಂತೆ ಈಗಾಗಲೇ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬರುವ ದಿನಗಳಲ್ಲಿ ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಕೂಡ ಕೊಡ್ತೀವಿ ಅಂತ ಹೇಳ್ಯಾರಂತಂದರು. ಅದು ಕೂಡ ಈಡೇರಲಿ. ಇನ್ನೂ ಹೆಚ್ಚು ಒಂದು ಈ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ತಮ್ಮೊಂದಿಗೆ ಒಡನಾಟವನ್ನು ಹೇಳಿ ಇಚ್ಛೆಪಡ್ತೇನೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಸುಮಾರು 15 ಲಕ್ಷ ರೂಪಾಯಿ ಫುಡ್ ಕಿಟ್ಟನ್ನು ಕಾರ್ಮಿಕ ಇಲಾಖೆಯ ಒಡಗೂಡಿ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊಟ್ಟಂತಹ ಕೆಲಸವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ಒಡಗೂಡಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇಡೀ ರಾಜ್ಯಾದ್ಯಂತ ಮಾಡಿದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಫುಡ್ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಈಗಾಗಲೇ ಡಾಕ್ಟರ್ ಮಾನೆಯವರು ತಮಗೆಲ್ಲ ಈ ನೆರಳಿನಗಾಗಿ ಛತ್ರಿಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಒಂದು ಭರವಸೆಯನ್ನು ಕೊಡ್ತೇನೆ. ಬರುವ ಫೆಬ್ರವರಿ ತಿಂಗಳಲ್ಲಿ ಸುಮಾರು 100 ಛತ್ರಿಗಳನ್ನು ತಮಗೆಲ್ಲ ಕೊಡುವಂತಹ ವ್ಯವಸ್ಥೆಯನ್ನು ನಾನು ಕೂಡ ಮಾಡ್ತೇನೆ ಅಂತಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಶ್ರೀಯುತ ಆಂಜನೇಯ ಅವರು ಸಾಕಷ್ಟು ಬಾರಿ ನಮ್ಮನ್ನು ಒಂದೊಂದು ಸಣ್ಣ ವಿಷಯ ಇರಲಿ ಯಾವುದೇ ಇರಲಿ ಡಿಸ್ಕಷನ್ ಮಾಡ್ತಿರ್ತಾರೆ. ಮತ್ತು ಆಮೇಲೆ ಸಂಘಟನೆ ವಿಷಯವಾಗಿ ಸಾಕಷ್ಟು ಬಾರಿ ನಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇರ್ತಾರೆ. ಅಂತಹ ಈ ಒಂದು ಸಂಘಟನೆಗೆ ನಮ್ಮ ಕೈಲಾದಂತಹ ಒಂದು ಕಾರ್ಯವನ್ನು ಕೂಡ ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ, ಅತ್ಯಂತ ಸಮಾಜದ ಪರಿಶ್ರಮ ಫಲವಾದಂಥ ತಾವೆಲ್ಲ ಪ್ರತಿನಿತ್ಯ ಬೇಕಾಗುವಂಥ ದಿನಸಿಗಳಿಗೆ ತಮ್ಮ ಮುಖಾಂತರವೇ ನಾವೆಲ್ಲ ಪರ್ಚೇಸ್ ಮಾಡುವಂಥ ತಾವು ಸಂಘಟಿತರಾಗಿದ್ದು ಹಾಗೂ ತಮ್ಮನ್ನು ಒಗ್ಗೂಡಿಸಿ ತಮ್ಮ ಎಲ್ಲ ಸರ್ಕಾರದಿಂದ ಬೇಕಾಗುವಂಥ ಸವಲತ್ತುಗಳನ್ನು ಕೊಡಿಸ್ತಾ ಇರ್ತಾರಲ್ಲ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೀನಿ. ತಮ್ಮ ಸಂಘಟನೆ ಇನ್ನೂ ಹೆಚ್ಚು ಬೆಳೀಲಿ. ಈಗಾಗಲೇ ಸಾಕಷ್ಟು ಟೈಮ್ ಆಗೈತಿ, ಇನ್ನೂ ಮಾತನಾಡೋರು ಕೂಡ ಅದರ. ಬಾಗಲಕೋಟೆಯಲ್ಲಿ ಈಗಾಗಲೇ ನಮ್ಮ ಮರ್ಚೆಂಟ್ ಯೂನಿಯನ್ ರವಿ ಕುಮಟಿಯವರು ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡಿ ಈ ಮಾರ್ಕೆಟ್ ವಿಷಯವಾಗಿ ಆಗಲೇ ಬಳ್ಳಾರಿ ಅವರು ಹೇಳಿದರು, ಅದು ಕೂಡ ಒಂದು 200 ಎಕರೆಯಲ್ಲಿ ಆಗುವಂಥ ಸಂದರ್ಭ. ಅಲ್ಲಿ ಕೂಡ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂತಂದು ನಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಅದನ್ನು ನಾವು ಕೂಡ ಒತ್ತಾಯ ಮಾಡ್ತೀವಿ. ತಮ್ಮ ಯಾವುದೇ ಬೇಡಿಕೆಗಳಿರಲಿ ಅದಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ, ನನ್ನನ್ನು ಕರೆದು ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.